ನಾವು ಈ ಕರಸೇವಕಪುರದಲ್ಲಿ ಇದ್ದೀವಿ. ಈಗಲೂ ಕೂಡ ಇಲ್ಲಿ ಸಾಕಷ್ಟು ಚಟುವಟಿಕೆಗಳು. ನಮಗೆ ಕನ್ನಡಿಗರು ಸಿಕ್ಕಿದ್ರು, ತಮಿಳ್ನಾಡಿನವ್ರು ಸಿಕ್ಕಿದ್ರು, ತೆಲುಗು ಅವರಿದ್ದಾರೆ. ಹೀಗೆ ದೇಶದ ಬೇರೆ ಬೇರೆ ಭಾಗದಿಂದ ಇವತ್ತಿಗೂ ಕೂಡ ರಾಮನ ಸೇವೆ ಮಾಡಬೇಕು ಅಂತ ಬರ್ತಿರೋರಿದ್ದಾರೆ. ಒಂದು ಹಂತದ ಸಂಘರ್ಷ ಮುಗಿದಿದೆ. ಕೋರ್ಟ್‌ನಲ್ಲಿ ನಮ್ಮದಾಗಿದೆ ತೀರ್ಪು, ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ಪ್ರಾಣ ಪ್ರತಿಷ್ಠೆ ಕೂಡ ಮುಗಿತಾ ಇನ್ನು 3 ದಿನದಲ್ಲಿ ಮುಗ್ದು ಹೋಗುತ್ತೆ. ಆದ್ರೆ ಈಗಲೂ ಕೂಡ ಉತ್ಸಾಹ ಇದೆಯಲ್ಲ, ನಮ್ಮತನವನ್ನ, ನಮ್ಮ ರಾಮನನ್ನ ಉಳಿಸ್ಕೊಳ್ಬೇಕು ಅನ್ನೋ ಉತ್ಸಾಹ ಕಡಿಮೆ ಆಗೇ ಇಲ್ಲ ಅಂತ. ಡೆಫಿನೆಟ್ಲಿ ಕಡಿಮೆ ಆಗಿಲ್ಲ, ನನ್ಗನ್ಸುತ್ತೆ ಜಾಸ್ತಿ ಆಗ್ತಾನೆ ಇದೆ. ಬಹುಶಃ ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಯಾವ ತರದ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತೋ ಅದಕ್ಕಿಂತಲೂ 10 ಪಟ್ಟು ಜಾಸ್ತಿ ವಾತಾವರಣ ಕ್ರಿಯೇಟ್ ಆಗಿದೆ. ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹೇಗಿತ್ತು ಅಂತಂದ್ರೆ ಹೋರಾಟದ ವಾತಾವರಣ ಇತ್ತು. ಹೋರಾಟದ ವಾತಾವರಣ ಇದ್ದಾಗ ಏನಾಗುತ್ತೆ ಗೊತ್ತಾ, ಒಂದು 20-30% ಜನ ಆ ಕಡೆ ಮುಖಾನೂ ಹಾಕೋದಿಲ್ಲ, ಎಲ್ಲೋ ಒಂದ್ ಕಡೆ ಗಲಾಟೆ ನಡೆಯುತ್ತೆ, ಯುದ್ಧ ನಡೆಯುತ್ತೆ, ಈ ಗಳಿಂದ ನಾವು ದೂರ ಇರಬೇಕು, ಹಿಂದುತ್ವ ಅಂದ್ರೆ ಅದಲ್ಲ ಅನ್ನುವಂತ ಪರಿಕಲ್ಪನೆ ಇರುತ್ತೆ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಇದು ಹೋರಾಟ ಅಲ್ಲ, ಇದು ಭಕ್ತಿಯ ಪರಾಕಾಷ್ಠೆ, ಇದು ಭಾರತೀಯ ಚಿಂತನೆ, ಇದು ಭಾರತೀಯ ವೈಭವ. ನಾವು ವಾಪಸ್ ನಮ್ಮತನಕ್ಕೆ ಮರಳುತ್ತಾ ಇದ್ದೀವಿ. ಇದು ಮನೆ ಮನೆಯ ಮೂಲೆ ಮೂಲೆಯನ್ನು ತಲುಪಿದೆ. ಮನೆಯ ಹೆಣ್ಣು ಮಕ್ಕಳು ತಯಾರಾಗಿದ್ದಾರೆ. ನಾನು ತುಂಬಾ ಮನೆಗಳಿಗೆ ಹೋದಾಗ ತಾಯಂದ್ರು ಪೂಜೆ ಮಾಡೋದನ್ನ ನೋಡ್ತೀವಿ. ನಾವು ಒಂದು ರಥಯಾತ್ರೆ ತಗೊಂಡು ಹೋಗ್ತಾ ಇದೀವಿ ಕರ್ನಾಟಕದಲ್ಲಿ. ಆ ರಥಯಾತ್ರೆಗೆ ಹೋದಾಗ ರಥಯಾತ್ರೆಯಲ್ಲಿ ಅಜ್ಜಿಯರು ಬಂದು ಕೂತ್ಕೋತಾರೆ, ಅಲ್ಲಿ ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡಿ ರಾಮನ ಬಗ್ಗೆ ಹೆಮ್ಮೆಯಿಂದ ಹೇಳಿ ಹೋಗ್ತಾರೆ. ಅಂಡ್ ಐ ಆಮ್ ಶ್ಯೂರ್ ಅವ್ರ ಜೀವನದ ಒಂದು ಕನಸು ಈಗೇನು ಅಂತಂದ್ರೆ ನೋಡಿದ್ರೆ ಎಂತವನಿಗೂ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅಂತ ಅನಿಸುವಂತ ಸುಂದರವಾದ ವಿಗ್ರಹವನ್ನ ನಮ್ಮ ಅರುಣ್ ಯೋಗಿರಾಜರು ಬೇರೆ ಮಾಡಿದ್ದಾರೆ. ಹಿಂಗಾಗಿ ಎಲ್ಲವನ್ನೂ ನೋಡಿದಾಗ ಒಂದು ಅದ್ಭುತವಾಗಿರುವಂತ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ. ನೆನ್ನೆ ಮಾತನಾಡುವಾಗ ಇದೇ ಅಯೋಧ್ಯೆಯಲ್ಲಿ ಒಬ್ರು ಹೀಗೆ ಸಿಕ್ಕವ್ರು ಹೇಳ್ತಾ ಇದ್ರು ನೋಡಿ, ಅಲ್ಲಿ ರಾಮ ಲಲ್ಲನ ಅಂದ್ರೆ ಬಾಲರಾಮನ ವಿಗ್ರಹ ಸ್ಥಾಪನೆ ಮಾಡಿರೋದಕ್ಕೆ ನಮ್ಗೇನ್ ಅನಿಸ್ತಿದೆ, ಅಲ್ಲಿ ಕೂತಿರೋನು ನಮ್ಮನೆ ಮಗ, ಅವನನ್ನ ರಕ್ಷಣೆ ಮಾಡ್ಬೇಕಾಗಿರೋ ಜವಾಬ್ದಾರಿ ಇನ್ನು ಮುಂದೆ ಕೂಡ ನಮ್ದು ಅಂತ ಹೇಳಿ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಮಂದಿರ ಆಯ್ತು ಮುಗಿತಪ್ಪ ಅಂತ ಅನ್ನಿಸ್ತಿಲ್ಲ, ಇನ್ನು ಮುಂದೆ ಕೂಡ ನಮ್ಮವ ಆತ. ಹಾಗೆ ಪೇಜಾವರ ಶ್ರೀಗಳು ಹೇಳಿದನ್ನು ಕೂಡ ಉಲ್ಲೇಖ ಮಾಡೋದಾದ್ರೆ, ಮಂದಿರವನ್ನ ಉಳಿಸ್ಕೊಳ್ಬೇಕಾ, ನಾವಾಗ ಉಳಿಬೇಕು, ಹಿಂದೂಗಳು ಹಿಂದುವಾಗಿ ಉಳಿಬೇಕು ಅಂತ ಹೇಳಿ. ಆ ಪೇಜಾವರ್ಷಿಗಳು ಹೇಳಿದ್ದು ಅಕ್ಷರಶಃ ಸತ್ಯ. ಈ ಮಂದಿರ ಮುಂದಿನ 10 ವರ್ಷಗಳಿಗೋ 20 ವರ್ಷಗಳಿಗೋ 50 ವರ್ಷಗಳಿಗೋ ಇರಬೇಕಾಗಿರುವಂಥದ್ದಲ್ಲ. ಈ ಮಂದಿರ 100 ವರ್ಷಗಳ ಕಾಲ ಇರಬೇಕು. ಕಟ್ಟಡದ ದೃಷ್ಟಿಯಿಂದ 1000 ವರ್ಷಗಳ ಕಾಲ ರಿಪೇರಿಯೂ ಬೇಕಾಗಿಲ್ಲದೆ ಅಂತಿರೋ ಮಂದಿರ ನಾವು ಕಟ್ಟಿದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಆದರೆ ಕಟ್ಟಡವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಆ ಕಟ್ಟಡದ ಸುತ್ತಲೂ ಆ ಕಟ್ಟಡದ ಜೊತೆಗೆ ಇರಬೇಕಾಗಿರುವಂತ ಜನ ಬಲಾಢ್ಯವಾಗಿರ್ಬೇಕು ಅಂತ. ನಾವು ಅತ್ಯಂತ ಗಟ್ಟಿಯಾಗಿರುವಂತ ವಿಕ್ರಮಾದಿತ್ಯನ ಮಂದಿರವನ್ನ ಕಳ್ಕೊಂಡಿದ್ ಯಾಕೆ ಅಂತಂದ್ರೆ ಹಿಂದೂ ಸಮಾಜ ವೀಕ್ ಆಗಿರುವಾಗ. ಹಿಂದೂ ಸಮಾಜ ಅವತ್ತು ಸ್ಟ್ರಾಂಗ್ ಆಗಿದ್ದಿದ್ರೆ, ಆ ಮುಸಲ್ಲರ ದಾಳಿಯನ್ನ ಎದುರಿಸುವಂತ ತಾಕತ್ ನಮಗಿದ್ದಿದ್ರೆ ಈ ಮಂದಿರವನ್ನು ಇವತ್ತು ಪುನರ್ ನಿರ್ಮಾಣ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ. ಈ ಮಂದಿರದ ರಿನೋವೇಟ್ ಮಾಡಿದ್ರೆ ಸಾಕಾಗಿತ್ತು. ಪುನರ್ ನಿರ್ಮಾಣ ಯಾಕೆ ಬೇಕಾಗಿದೆ ಅಂತಂದ್ರೆ ಮಧ್ಯದ ಕಾಲಘಟ್ಟದಲ್ಲಿ ಹಿಂದೂ ಸಮಾಜ ವೀಕ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ. ಈ ಈ ಹಂತದಲ್ಲಿ ನೋಡುವಾಗ ಅದನ್ನ ಪೇಜಾವರ್ಷಿಗಳು ಹೇಳಿರೋದು ಅದೇ ದೃಷ್ಟಿಯಿಂದ. ನಾವಾಗಿರ್ಬೇಕು ಅಂತಂದ್ರೆ ಒಂದು ನಾವು ಸ್ಟ್ರಾಂಗ್ ಆಗ್ಬೇಕು ಹಿಂದೂ ಸಮಾಜವಾಗಿ. ಹಿಂದೂ ಸಮಾಜವಾಗಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಮ್ಮಲ್ಲೇನು ಜಾತಿ ಮತ ಪಂಥಗಳ ತಾಕಲಾಟ ಇದೆ ಅದು ಹೋಗ್ಬೇಕು. 100 ವರ್ಷ ಆಯ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ. 100 ವರ್ಷಗಳ ಹಿಂದೆ ಹುಟ್ಟಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡೇ 1 ನಿಂದ ಈ ಜಾತಿ ಮತ ಪಂಥಗಳ ತಾಕಲಾಟವನ್ನ ಕಿತ್ತಾಕುವಂತ ಪ್ರಯತ್ನವನ್ನೇ ಮಾಡ್ತು. ಹೀಗಾಗಿಯೇ ಇಲ್ಲಿ ನಾವು ರಾಮೇಶ್ವರ ಚೌಪಾಲರು ಇದು ಮೊದಲ ಇಟ್ಟಿಗೆ ಜೋಡಿಸಿರೋದನ್ನ ನೋಡ್ತೀವಿ. ಅವತ್ತಿನಿಂದ ಇವತ್ತಿನವರೆಗೂ ಆ ಪರಿಕಲ್ಪನೆಯನ್ನ ಚೆನ್ನಾಗಿ ಉಳಿಸ್ಕೊಂಡು ಬರಲಾಗಿದೆ, ಅದನ್ನ ಜೋಡಿಸ್ಕೊಂಡು ಬರುವಂತ ಪ್ರಯತ್ನ ಆಗಿದೆ. ಮತ್ ಎರಡನೇದು, ಹಿಂದೂ ಸಮಾಜ ಯಾವಾಗ ತನ್ನ ಒಳಗೆ ಒಡಕನ್ನು ತೋರಿಸುತ್ತೋ ಆಗ ಇಲ್ಲಿಂದ ಜನರನ್ನು ಕಿತ್ಕೊಂಡು ಹೋಗುವಂತವ್ರು ಹುಟ್ಕೊಂಡ್ ಬಿಡ್ತಾರೆ. ಇವತ್ತು ಇಸ್ಲಾಮಿಗೆ ಮತಾಂತರ ನಡೀತಾ ಇದೆ, ಕ್ರಿಶ್ಚಿಯಾನಿಟಿಗೆ ಮತಾಂತರ ನಡೀತಾ ಇದೆ. ಅದನ್ನು ತಡೆಯಲಿಕ್ಕಿರುವಂತ ಏಕೈಕ ವ್ಯವಸ್ಥೆ ಏನು ಅಂತಂದ್ರೆ ನಮ್ಮ ಕೋಟೆಯನ್ನ ಬಲಗೊಳಿಸಿಕೊಳ್ಳೋದು ಮಾತ್ರ. ಆ ಬಲಗೊಳಿಸಿಕೊಳ್ಳುವಂತ ಪ್ರಕ್ರಿಯೆ ಕೂಡ ಈಗ ವ್ಯಾಪಕವಾಗಿ ಶುರುವಾಗ್ತಿದೆ. ಇವತ್ತು ನೋಡಿ, ಇವತ್ತು ಈ ರಾಮ ಮಂದಿರ ಓಪನಿಂಗಿಗೆ ಎಲ್ಲ ಜಾತಿ ಮತ ಪಂಥಗಳನ್ನ ಮರೆತು ಬರ್ತಾರೆ. ಹೇಗೆ ಅಂತಂದ್ರೆ ಇವತ್ತು ಇಲ್ಲಿ ದಲಿತರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ಪೂಜಾ ಕಾರ್ಯದಲ್ಲಿ ಕೆಲವರು ಜೋಡಿಸ್ಕೊಂಡಿದ್ದಾರೆ. ಇಲ್ಲಿನ ಅರ್ಚಕರ ವಿಚಾರಕ್ಕೆ ಬಂದಾಗ ಅಲ್ಲೊಂದು ಸಾಮಾಜಿಕ ಕಳಕಳಿಯನ್ನು ಜೋಡಿಸುವಂತ ಪ್ರಯತ್ನ ಆಗಿದೆ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ಹಿಂದೂ ಸಮಾಜ ಒಟ್ಟಾಗಿ ನಿಲ್ಲುತ್ತೆ. ಮತ್ತು ದಕ್ಷಿಣ ಬೇರೆ ಉತ್ತರ ಬೇರೆ ಅನ್ನೋದು ಸತ್ತೋಗಿದೆ. ಈಗ ಉತ್ತರದವರು ಹೇಗೆ ರಾಮಭಕ್ತಿನ ತೋರಿಸ್ತಿದ್ದಾರೋ ನನಗನ್ಸುತ್ತೆ ಅದಕ್ಕಿಂತ 10 ಪಟ್ಟು ಹೆಚ್ಚು, ನಾನು ಸ್ಟಾಲಿನಿಗೆ ಕೇಳಲಿ ಅಂತ ಹೇಳ್ತಿದ್ದೀನಿ, ಅದಕ್ಕಿಂತ 10 ಪಟ್ಟು ಹೆಚ್ಚು ದಕ್ಷಿಣದವರು ತೋರಿಸ್ತಾ ಇದ್ದೀವಿ. ನಾನು ಇಲ್ಲಿ ಬಂದ ಕನ್ನಡಿಗರು ಎಷ್ಟು ಜನ ಸಿಕ್ಕಿದ್ರು. ನನಗನ್ಸುತ್ತೆ ಉತ್ತರ ಪ್ರದೇಶದವರು ಸಹಜವಾಗಿ ಬರಬೇಕು, ಯಾಕಂದ್ರೆ ಅವರದ್ದೇ ಭೂಭಾಗ ಇದು. ಆದ್ರೆ ನಾವು ಕನ್ನಡಿಗರು ಬರೋದು, ತಮಿಳಿಗರು ಬರೋದು, ತೆಲುಗು
ತೆಲುಗು ಜನ ಎಷ್ಟು ಸೇರಿದ್ದಾರೆ ಇವೆಲ್ಲವನ್ನು ನೋಡುವಾಗ ಅನ್ಸುತ್ತೆ ದಕ್ಷಿಣ ಉತ್ತರಕ್ಕಿಂತ ಹೆಚ್ಚು ಪ್ರಭಾವಿಯಾಗಿ ಇವತ್ತು ಜೋಡಿಸ್ಕೊಳ್ತಾ ಇದೆ ಅಂತ. ಸೊ ಭಾರತ ಜೋಡೋ ಅಂತ ಹೇಳಿ ಯಾವುದೇ ರಾಜಕೀಯ ಪಕ್ಷ ಮಾಡೋ ಅವಶ್ಯಕತೆ ಇಲ್ಲ, ರಾಮನೇ ಮಾಡ್ತಿದ್ದಾನೆ ಅಂತ. ರಾಮ ಯಾವತ್ತೂ ಭಾರತವನ್ನು ಜೋಡಿಸಿದವನೇ. ಅವನು ಹೇಗೆ ಅಂತಂದ್ರೆ ಹುಟ್ಟಿದ್ದು ಅಯೋಧ್ಯೆಯಲ್ಲಿ, ಆತ ವಾಕ್ ಮಾಡಿದ್ದು ಎಲ್ಲ ಮಾಡ್ಕೊಂಡು ಬಂದಿದ್ದು ದಕ್ಷಿಣದವರೆಗೂ. ರಾಮ, ಅದು ತಮಾಷೆಯಾಗೂ ಇದೆ, ಚೆನ್ನಾಗೂ ಇದೆ. ರಾಮ ಉತ್ತರ ಮತ್ತು ದಕ್ಷಿಣವನ್ನ ಬೆಸೆದ, ಕೃಷ್ಣ ಪೂರ್ವ ಮತ್ತು ಪಶ್ಚಿಮವನ್ನು ಬೆಸೆದ. ಇವರಿಬ್ಬರು ಸೇರಿ ಇಡೀ ಭಾರತವನ್ನ ಒಂದು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ರಾಮ ಮತ್ತೊಮ್ಮೆ ಈಗ ಪ್ರಭಾವಿಯಾಗಿ ಬಲವಾಗಿ ನಿಲ್ಲುವಂತ ಹಂತದಲ್ಲಿದ್ದಾನೆ ಅಂತ, ಬಲವಾಗಿ ಭಾರತವನ್ನ ಒಟ್ಟು ಮಾಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಕಡೆ ಪ್ರಶ್ನೆ, ಮಂದಿರ ಏನೋ ನಿರ್ಮಾಣ ಆಗಿದೆ, ಕಾರಸೇವಕರ ಬಲಿದಾನ, ಆ ಶ್ರಮದ ಫಲವಾಗಿ ಈ ಶ್ರಮ ವ್ಯರ್ಥ ಆಗ್ಬಾರ್ದು ಅಂದ್ರೆ, ಈ ಬಲಿದಾನ ವ್ಯರ್ಥ ಆಗ್ಬಾರ್ದು ಅಂತಾದ್ರೆ ಮನೆಗಳಲ್ಲಿ ಸಾಮಾನ್ಯರು, ನಾವು ನೀವು ಎಲ್ಲರೂ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿ. ಒಂದು, ರಾಮನ ಮಂದಿರ ಉಳಿಯೋದು ಯಾವಾಗ ಅಂತಂದ್ರೆ ನಾವು ರಾಮನನ್ನ ಬದುಕಿದಾಗ. ಮಂದಿರ ಒಂದು ಕಟ್ಟಡ ಅಷ್ಟೇ, ಮತ್ತೆ ಹಿಂದೂಗಳು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಜನರು ಅಲ್ಲ. ಆದ್ರೆ ಈ ಮಂದಿರ ಉಳಿಬೇಕು ಅಂತಂದ್ರೆ ರಾಮ ನಮ್ಮ ಹೃದಯದಲ್ಲಿ ಬಲವಾಗಿ ಬೇರೂರಬೇಕು. ರಾಮ ಹೃದಯದಲ್ಲಿ ಬಲವಾಗಿ ಬೇರೂರೋದು ಯಾವಾಗ ಅಂತಂದ್ರೆ ರಾಮನ ಕಥೆಗಳು ನಮ್ಮ ಮಕ್ಕಳ ಬಾಯಲ್ಲಿ ನಲ್ದಾಡಬೇಕು. ರಾಮನ ಕಥೆಗಳನ್ನ ಅವರು ಬದುಕೋದಕ್ಕೆ ಬೇಕಾಗಿರುವಂತ ಪ್ರೇರಣೆ ಸಿಗಬೇಕು ಅಂತ. ರಾಮ ಆದರ್ಶ ಪುರುಷ. ಆದರ್ಶ ಪುರುಷ ಅಂತಂದ್ರೆ ಹಿ ಈಸ್ ಅ ರೋಲ್ ಮಾಡೆಲ್. ಆ ರೋಲ್ ಮಾಡೆಲ್ ಹೇಗಿರಬೇಕು ಅಂದ್ರೆ ಅವನಂತೆ ನಾನು ಆಗಬೇಕು ಅಂತ. ನೀವು ನಿನ್ನೆ ನಂಗೆ ಪ್ರಶ್ನೆ ಕೇಳಿದ ನೆನಪಿದೆ, 100% ರಾಮನಾಗೋದು ಸಾಧ್ಯ ಇದೆಯಾ? ಇಟ್ ಮೇ ಬಿ ಡಿಫಿಕಲ್ಟ್. ಇವತ್ತಿನ ದಿನಗಳಲ್ಲಿ ಅಷ್ಟು ಫಾಲೋ ಮಾಡೋದು ಕಷ್ಟ ಇರ್ಬೋದು. ಆದರೆ ರಾಮನನ್ನ ಒಂದು ಆದರ್ಶ ಬೆಂಚ್ ಮಾರ್ಕ್ ಅಂತ ನಾವು ಇಟ್ಕೊಳ್ಳೋದಾದ್ರೆ, ಅವನನ್ನು ಗುರಿ ಅಂತ ಇಟ್ಕೊಳ್ಳೋದಾದ್ರೆ, ಆ ಹಂತಕ್ಕೆ ಹೋಗೋದು ಪ್ರಯತ್ನ ನಮ್ಮಿಂದ ಸಾಧ್ಯ ಆಗಬೇಕು. ಅಟ್ ಸಾಧ್ಯ ಆಗೋದು, ಉದಾಹರಣೆಗೆ ಈ ದೇಶದ ಪ್ರಧಾನಮಂತ್ರಿ ಕಳೆದ 10 ಒಟ್ಟಾರೆ 11 ದಿನಗಳಲ್ಲಿ ದಿನಕ್ಕೆ 2 ಎಳ್ನೀರು ಕುಡಿಯೋದಂತೆ ಅವರು. ಅವರ ಅನುಷ್ಠಾನ ಹೆಂಗಿದೆ ಅಂತಂದ್ರೆ ರಾಮ ಓಡಾಡಿ ಜಾಗದಲ್ಲಿ ಅವರು ಓಡಾಡ್ತಾ ಇದ್ದಾರೆ. ಅವರು ರಾಮ ಭಜನೆ, ರಾಮನ ಕಥೆ ಕೇಳ್ತಾ ಇದ್ದಾರೆ. ಎಷ್ಟು ರಾಮ ಭಾವದಲ್ಲಿ ತಲ್ಲೀನರಾಗಿದ್ದಾರೆ ಅಂತಂದ್ರೆ ನನಗನ್ಸುತ್ತೆ ಅವರು ಪ್ರಾಣ ಪ್ರತಿಷ್ಠೆಗೆ ಅರ್ಹ ವ್ಯಕ್ತಿ ಅಂತ ಈ ದೇಶದಲ್ಲಿ. ಅಷ್ಟು ರಾಮ ಭಾವದಲ್ಲಿದ್ದಾರೆ. ರಾಮ ಭಾವವನ್ನ ನಾವು ಆವಹಿಸ್ಕೊಳ್ಳಿಕ್ ಸಾಧ್ಯವಾ? ನಾವು ರಾಮನ ಚಿಂತನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯವ? ನಂಗನ್ಸುತ್ತೆ ಹಂಗಾಯ್ತು ಅಂತಂದ್ರೆ ರಾಮ ಮಂದಿರ, ರಾಮ ರಾಜ್ಯ ಎರಡು ಜೊತೆಯಲ್ಲೇ ಕಂಟಿನ್ಯೂ ಆಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಅಲ್ಲಿಗೆ ಈ ಕರಸೇವಕ ಪುರದಲ್ಲಿ ನಿಂತು ಕರಸೇವಕರ ಪರಿಶ್ರಮ ಹಾಗೆ ಆ ಸಂಘರ್ಷದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನ ನಾನು ಹಾಗೆ ಚಕ್ರವರ್ತಿ ಸುಲಿಬೆಲೆ ಸರ್ ಮಾಡಿದೀವಿ. ರಾಮ ಮಂದಿರ ನಿರ್ಮಾಣವಾಗಿದೆ, ಆದ್ರೆ ರಾಮನ ಆದರ್ಶ ಹಾಗೆ ರಾಮನ ತತ್ವಗಳು ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಯುವಂತಹದ್ದು ಆಗ್ಬೇಕು ಅಂದ್ರೆ ಆ ಜವಾಬ್ದಾರಿ ಇರೋದು ನಮ್ಮ ಮೇಲೆ, ನಿಮ್ಮ ಮೇಲೆ. ಹೀಗೆ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.